ನೋಡ್ರಿ ಪ್ರಿಯಾ ಅಲ್ಲಿ ನಮ್ಮ ಹೊಂಟಾಳು. ಇವ್ರಿಲ್ಲಿ ಓಡಿ ಬರಾಕತ್ತಾರ ನೋಡ್ರಿ. ಊರಾಗ ಹೊಂಟಿದೇವ್ ನಾವು ಈ ಸದ್ದ. ಊರಾಗ ಹೋಗಿ ಏನೇನು ಕೆಲ್ಸಗಳದಾವ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಫಸ್ಟ್ ಹೋಗುಣ್ರಂತ ಊರಾಗ ಬಸ್ ಹೋಯ್ತು. ಈಗ ನಡ್ಕೊತ ಹೋಗ್ಬೇಕು ನೋಡ್ರಿ. 2 ಕಿಲೋಮೀಟ್ರ್ ಅದ ಊರ. ಇಲ್ಲಿಂದ 2 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕೀಗ. ಪಮ್ಮಣ್ಣಿ ಹಾಯ್ ಹೇಳು. ನೋಡ್ರಿ ಹೆಂಗೆ ಹೊಂಟನ್ರಿ ದೊಡ್ಡ ಮನುಷ್ಯ. ಅಲ್ಲಿಂದ ಈ ಥರ ಕಂಟಿ ಮುಳ್ಳ ಬರ್ಬೇಕು. ಈ ಥರ ಐತಿ ದಾರಿ. ಇಲ್ಲಿಂದ ಬಂದು ಇಲ್ಲಿ ರೋಡ್ ಬರ್ತೈತಿ. ಇಲ್ಲಿಂದ ಹೋಗುದು. ಈ ಕಡೆ ಬರ್ ಹೋಗುಣ್ರಿ ಅಂತ. ಇಲ್ಲಿಂದ ಹೋಗುದ್ರಿ. ಇಲ್ಲಿ ನೋಡ್ರಿ, ಇದು ಕಮ್ರಿ ಮಠಕ್ಕೆ ಜಾತ್ರೆ ಒಳಗೆ ತೋರಿಸಿದ್ದೆ. ನನ್ನ ಜಾತ್ರೆಗೆ ಅಷ್ಟು ಕ್ಲಿಯರಾಗಿ ಅನಿಸಲಿಲ್ಲ, ಜನ ಜಾಸ್ತಿ ಇತ್ತಲ್ಲ. ನನಗೂ ಗಡಿಬಿಡಿ ಆಯ್ತು ಅವತ್ತು, ಅಷ್ಟು ಕ್ಲಿಯರೇ ಮಾಡಿಲ್ಲ. ಇದು ಕಮ್ರಿ ಮಠ. ಫಸ್ಟ್ ಟೈಮ್ ಸಿದ್ಧಲಿಂಗ ಮತ್ತೆ ಇಲ್ಲಿ ಬಂದು ನೆಲೆಸಿರುವಂಥ ಸ್ಥಳ ಇದೆ. ಇಲ್ಲಿ ಕಮ್ರಿ ಮಠದಾಗ ನೆಲೆಸಿದ್ರಂತ. ಹಿಂದಕ್ಕೆ ಸರಿ ರೀ. ಇದು ಬಾವಿ ನೋಡ್ರಿ. ಈ ಬಾವಿದು ಏನಂತ ನನಗೆ ಇದ್ರದ್ದು ಏನು ಮಾಹಿತಿ ಗೊತ್ತಿಲ್ಲ. ಬಾಯಿ ಹೆಂಗಾಗ್ಯದಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿ ನನಗೆ. ಆದ್ರೆ ನಾವು ಗೊತ್ತಿರೋ ಪ್ರಕಾರ ಸಿದ್ಲಿಂಗ ಮುತ್ತೆ ಬಂದು ಇದು ಏನೈತಲ್ರಿ ಗುಡಿಸ್ಲ. ಈ ಗುಡಿಸ್ಲ ಬೇರೆ ಥರನೇ ಇತ್ತು ಅವಾಗ. ಇವಾಗ ಹೊಸದಾಗಿ ಕಟ್ಟ್ಯಾರ. ಅವಾಗ ಬೇರೆ ಥರ ಇತ್ತು. ಇವು ಕಟ್ಟಿ ಎಲ್ಲ ಕಟ್ಟ್ಯಾರ. ಅವಾಗ ಕಟ್ಟಿ ಇರಲಿಲ್ಲ, ಬರೀ ನೆಲ ಸಮವಾಗಿತ್ತು. ಸಿಕ್ಕಾಪಟ್ಟೆ ಸಾಧು ಮುತ್ತೆಗಳು ಭಾಳ ಇರ್ತಿದ್ರು ಅದ್ರಾಗ. ಈಗ ಸಾಧು ಮುತ್ತೆಗಳೆಲ್ಲ ಹೊರಗೆ ಕೂತಾರೆ ಇವರು. ಅಲ್ಲಿ ಸರಿ ಇನ್ನು ನಡ್ರಿ ಈ ಕಡೆ ಬರ್ರಿ. ಬಾಯಿ ಹತ್ರ ಬರಬಾರ್ದು. ತ್ಯಾಂಬೇಲ್ ಹೌದು ಐತೆ ಅದ್ರಾಗ. ನೋಡಿ ನನ್ನ ಫೋನ್ ಬಿಂದಿತ್ತೈತಿ ಒಳಗೆ. ಮತ್ತು ತ್ಯಾಂಬೇಲ್ ಕಾಣಿಸ್ತೈತೆ ನೋಡ್ರಿ. ಎಲ್ಲಿ ಕಾಣಿಸಲಾಗೈತಿ ಅಲ್ಲಿ ನೋಡ್ರಾಗ ಕಾಣ್ತೈತಿ ನೋಡ್ರಾಗ. ಆಗ ಭಾಳ ದಿನದ ಹಿಡ್ದು ನಾವು ಸಣ್ಣವರಿದ್ದಾಗ ಇತ್ರ ಒಂದು ಅದೇ ಏನು ಬೇರೆ ಏನು ಗೊತ್ತಿಲ್ಲ. ಹೋಯ್ತ್ರ ಒಳಗೆ ಹೋಯ್ತದ. ಈಗ ಅವಾಗಿಂದ ನಾವು ಸಣ್ಣವರಿದ್ದಾಗ ಬಂದು ಆಟ ಆಡ್ತಿದ್ವಿ. ಇಲ್ಲಿ ಬಾಯಿ ಸುತ್ತ ಬಿಡ್ತೋ ಇರಲಿಲ್ಲ. ಬೈತಿದ್ರ ಅವಾಗ. ಹೊಡ್ಯಾಕ ಬರೋರು ಬಾಯಿ ಬಲ್ಲಿ ಬಂದ್ವಿ ಅಂದ್ರೆ ನಾವು ಇಲ್ಲೆಲ್ಲ ಬಂದು ಆಡಿದ ನೆನಪುಗಳು ನಮಗೆ. ಅಲ್ಲಿ ಹುಂಚಿ ಗಿಡ ಒಂದು ಐತೆ. ಅದು ನನ್ನ ಫೇವ್ರೇಟ್ ಜಾಗ. ಅದು ತೋರಿಸ್ತೀನಿ ನಿಮ್ಗೆ. ನನ್ನ ಫೇವ್ರೇಟ್ ಜಾಗ. ಸಾಲಿ ಬಿಟ್ಟ ತಕ್ಷಣ ಅಲ್ಲಿ ಬಂದು ಕುಂತು ಆಟ ಆಡ್ತಿದ್ದೆ ನಾ. ಆಡಾತೈತ್ರಿ. ಹೆಚ್ಚು ಕಮ್ಮಿ ಆದ್ರೆ ಫೋನ್ ಒಳಗೆ ಬಿದ್ದರೆ ಹೇಳೋಕ್ಕಾಗಲ್ಲ. ಇವಾಗ ಮಾಡಿರೋದು ಇದೆಲ್ಲ ನೋಡ್ರಿ. ಈಗ ಮಾಡ್ಯಾರ ಇವೆಲ್ಲ. ಮೊದಲು ಇರಲಿಲ್ಲ. ಸಿದ್ಲಿಂಗ ಮುತ್ತನ ಸಂಗಟ ಸಿದ್ಲಿಂಗ ಮುತ್ತ ಸ್ಥಳ ಬಿಟ್ಟಿರದೆ ಫಸ್ಟ್ ಕಕ್ಕಳ ಮೇಲಿಂದ ಎಲ್ಲೆಲ್ಲ ಓಡಾಡ್ಕೊಂಡು ಬಂದು ಫಸ್ಟ್ ಹುಟ್ಟಿದ್ದು ಊರು ಕಕ್ಕಳ ಮೇಲೆ ಅಂತ. ಅಲ್ಲಿಂದ ಅವ್ರು ಎಲ್ಲೆಲ್ಲ ಹೋಗಿ ಬಂದಾರ ಗೊತ್ತೈತಿ. ಹೇಳ್ಬೇಕಂದ್ರೆ ಕಂಠಪಟ್ಟಿ ಲೆಂತ್ ಆಗ್ತೈತಿ, ವಿಡಿಯೋ ಬೇಡ. ಅಲ್ಲಿಂದ ಅವ್ರ ಜೊತೆಗೆ ಈ ಒಂದು ಗೂಳಿನ ಜೊತೆ ಮಾಡಿ ಕಳಿಸಿದ್ರಂತ. ಇದೆಲ್ಲಿ ಸಗಣಿ ಹಾಕ್ತೈತಿ, ಎಲ್ಲಿ ಗೋಮೂತ್ರ ಹಾಕ್ತೈತಿ, ಅಲ್ಲಿ ಮಾತ್ರ ನೀನು ನೆಲೆಸ್ಬೇಕಂತ ಹೇಳಿದ್ರಂತ. ಇಲ್ಲಿ ಬಂದ ಮೇಲೆ ಇದು ಗೂಳಿ ಎರಡೂ ಮಾಡ್ಯದಂತ. ಗೋಮೂತ್ರನೂ ಹಾಕಿದಂತ ಮತ್ತು ಸಗಣಿ ಹಾಕಿದ ಸಲುವಾಗಿ ಅವರು ಇಲ್ಲೇ ನೆಲೆಸ್ಯಾರ. ಸಿದ್ದಪ್ಪ ಮುತ್ತೆ ಹಿಂಗೆ ಇದ್ರಂತ. ಇದು ಸುಡುಗಾಡು ಇತ್ತದ ಫಸ್ಟ್. ಈಗ ಕಮರಿ ಮಠ ಆಗೈತಿ ಇಲ್ಲಿ. ಇದು ಮಠ ಒಳಗಡೆ ಒಂದು ಸತಿ ಹೋಗಿ ಬಂದೀನಿ. ಇನ್ನೊಂದು ಸತಿ ಹೋಗುಣ್ರಿ. ಎಲ್ಲ ದೇವಸ್ಥಾನಗಳ ಮುಂದೆ ಇರಂಗೆ ಇಲ್ಲಿ ಒಬ್ಬ ಬಸವಣ್ಣ ಅದನ. ಸಿದ್ಲಿಂಗ ಮುತ್ತನ ಮುಂದೆ ಬಸವಣ್ಣ ಇದ್ದಾರ. ಯಾಕಂದ್ರೆ ಫಸ್ಟ್ ಬಸವಣ್ಣನಿಂದನೇ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗಿತ್ತು. ಶ್ರೀ ಸಿದ್ಧಲಿಂಗೇಶ್ವರ ಕೃಪಾ 2021 ಕಟ್ಟ್ಯಾರಿದೆ. ಇದು ಅವ್ರು ಇಲ್ಲಿ ಕೂತು ನೆಲೆಸಿರುವಂಥ ಜಾಗ. ಅವ್ರು ಇಲ್ಲೇ ಇದ್ರಂತ ಫಸ್ಟ್. ಅವ್ರು ಲಿಂಗೈಕ್ ಆಗೋವರೆಗೂ ಇಲ್ಲೇ ಇದ್ರಂತ ಹೇಳ್ತಾಯಿದ್ರು ಅವಾಗ. ನೋಡ್ರಿ ಸಿದ್ಲಿ ಮುತ್ತ ಹಿಂಗೆ ಇದ್ರಂತ. ಅವಾಗಿಂದ ದೊಡ್ಡ ಮೂರ್ತಿ ಇತ್ತು, ಅದು ಬೇರೆ ಕಡೆ ಹೋಗಿ ಶಿಫ್ಟ್ ಮಾಡ್ಯಾರ. ಅಲ್ಲಿ ಹೊಸ ಮೂರ್ತಿ ಮಾಡಿಟ್ರ. ಇದು ಸಣ್ಣದು. ಇಲ್ಲಿ ಹಿತ್ತಾಳಿ ಮೂರ್ತಿ ಇತ್ತು. ಅಲ್ಲಿ ಅದು ತೆಗೆದ್ಬಿಟ್ಟು ಇದು ಇಟ್ರಿ. ಈಗ ಫಸ್ಟ್ ಹಿತ್ತಾಳಿ ಮೂರ್ತಿ ಇತ್ತು. ನಾವು ಸಣ್ಣವರಿದ್ದಾಗ ಒಟ್ಟು ಈ ಕಡೆ ಬರ್ಗೊಡ್ತಿದ್ದಿಲ್ರಿ ಯಾರಿಗೂ. ಈಗೆಲ್ಲ ಫ್ರೀ ಆಗೈತಿ ಬರೋಕೆ ಹೋಗಕ್ಕೆ. ನೋಡ್ರಿ ಅಣ್ಣ ಇವತ್ತು ಹಚ್ಕೊಳ್ಳೋದು. ಇದು ಏನಂತ ಗೊತ್ತಿಲ್ಲ, ಇವಾಗ ಮಾಡ್ಯಾರ. ಇದು ಮುಂಚೆ ಇರಲಿಲ್ಲ ಅನ್ಕೋತೀನಿ.
ನೋಡ್ರಿ ಇದು ಬಸವಲಿಂಗೇಶ್ವರ ಪರಮೇಶ್ವರ ಸುತ್ತ ಈ ಥರ ಮಾಡ್ಯಾರು. ಏನೇ ಕಟ್ರಿ ಕಟ್ಟಡಗಳ ಖರೆ ಆದ್ರೆ ಹಳೆ ಕಾಲದ ಇದ್ದಂಗೆ ಇರೋದೇ ಇಲ್ಲ ಅಂತ ನನಗೆ ಅನಿಸ್ತೈತಿ. ಮುನೇಶ್ವರ ಏನು ಸಿಗ್ಲಿ ಮುಟ್ಟೆನ ಇಲ್ಲಿ ನೋಡ್ರಿ ತೇರ್ ಹೆಂಗೆ ಮಾಡಿಟ್ರ ನೋಡ್ರಿ. ಇದು ಲಚ್ಚಾಣೂರ ಮಠದ ಕಡೆ ಇದೆಲ್ಲ ಜನ ಇಲ್ಲಿ ಬಂದು ಪ್ರತಿಯೊಬ್ಬರು ಊರಾಗ ಏನು ಇರ್ತಾರಲ್ಲ ಎಲ್ಲರೂ ಬಂದು ಈ ಕಡೆ ಕೂತ್ಕೋತಾರೆ ಮಠದ ಕಡೆ. ನಾವು ಇಷ್ಟು ಮಂದಿ ಬಂದೀವಿ ಇನ್ನು ನಮ್ಮವು ಹಿಂದೆ ಬರಾಕತ್ತಾರ. ನಮ್ಮ ಗಾಡಿ ಮೇಲೆ ತೊಗೊಂಡ್ಬಿಟ್ರೆ ನಮ್ಮವು ಒಬ್ಬಕ್ಕೆ ಬರಾಕತ್ತದ. ಅಲ್ಲಿ ಕಾಣ್ತೈತಲ್ರಿ ಬೆಳ್ಳಗೆ ಅದು ಅಗ್ಗಿ ಮೊನ್ನೆ ತುಳಿದಿರೋದು. ಅಗ್ಗಿ ತುಳಿತಾರೆ ಇಲ್ಲಿ, ಅದೇ ಜಾಗ ಅಗ್ಗಿ ತುಳಿಯೋದು. ತೇರು ಬಂದ್ಬಿಟ್ಟು ಆ ಕಡೆ ಅದಾವು. ಇಲ್ಲಿ ಗುಡಿ ಇದು ಸುತ್ತಮುತ್ತ ಈ ಕಡೆ. ಇನ್ನು ನಾವು ಬಂದೀವಿ ಸಿದ್ಲಿ ಮುತ್ತನ ಮಠಕ್ಕೆ ನೋಡ್ರಿ. ಲಚ್ಚಾಣ ಸಿದ್ಲಿ ಮುತ್ತನ ಮಠ ದ್ವಾರ ಬಾಗ್ಲದ ಹೋಗುಂಡ್ರತ್ತ ಒಳಗೆ. ಅದಕ್ಕಿಂತ ಮೊದಲು ಹನುಮಪ್ಪ ಬೆಟ್ಟಾಗಿ ಹೋಗ್ಬೇಕು. ಹನುಮನ್ ದೇವ್ರ ಗುಡಿ ಐತಿ ಫಸ್ಟ್ ಹೊರಗೊಂದು. ಇಲ್ಲಿ ಹೋಗುಣ್ರಿ. ಈಗ ಇದು ಈ ದೇವ್ರ ಗುಡಿ ಇಲ್ಲಿತ್ತು ಗುಡಿ ಒಯ್ದು ಗುಡಿ ಇಲ್ಲಿದ್ದಿತ್ತು ತೊಗೊಂಡೋದು ಹಿಂದಕ್ಕೆ ಇಟ್ಟಾರು. ಚಂದ ಇತ್ತು, ಸಣ್ಣದಿರಲಿ ಗುಡಿ ಚಂದ ಇತ್ತು. ನನಗೇನೇ ಹಳೆ ವಸ್ತು ಆಗಲಿ ಹಳೆ ಗುಡಿ ಅಂದ್ರೆ ಭಾಳ ಇಷ್ಟ. ಇವಾಗೆಲ್ಲ ಹೊಸ ಆಗ್ಯಾವು. ನಮ್ಮೂರು ಆಂಜನೇಯ ಕಾಣಿಸ್ತಾ ನಿಮಗೆ? ಕಾಣಿಸಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಒಳಗೆ ಕತ್ಲೈತಿ ಭಾಳ ಕಾಣೋದಿಲ್ಲ. ಇಲ್ಲಿಂದಾನೇ ಆಶೀರ್ವಾದ ತಗೊಳ್ರಿ ಆಂಜನೇಯಂದು. ಬರ್ರಿ ನಮ್ಮ ಸಿದ್ಲಿ ಮುತ್ತನ ಪರಿಚಯ ಮಾಡೋನು. ಸಿದ್ಲಿ ಮುತ್ತನ ಮಠದೊಳಗೆ ಹೋಗೋನು. ನಿಮಗೆ ಮಠ ಎಲ್ಲ ತೋರಿಸ್ತೀನಿ. ಸಿದ್ಲಿ ಮುತ್ತಂದು ಏನು ಗೊತ್ತೈತಿ ಅದಿಷ್ಟು ನಾನು ನಿಮಗೆ ಹೇಳ್ತೀನಿ, ನೋಡೋಣ್ರಂತ. ಜೈ ಸಿದ್ಲಿ. ನೋಡ್ರಿ ಇದು ಪೂರ್ತಿ ಸಿದ್ಲಿ ಮುತ್ತನ ಗುಡಿ. ಇನ್ನ ಅಲ್ಲಿ ಕಟ್ಟಾಕತ್ತಾರ. ಹಾಯ್ ಬಂದ ಹೊರ ಹೋಗಂಬರ್. ಅದನ್ನ ಬಾರಿಸ್ಬೇಡ. ಬರ್ರಿ ಹೊರ ಹೋಗಂ ಬರ್ರಿ ಮೊದಲು, ಮತ್ ಬರೋದೈತಿ ಬರ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ದೇವಸ್ಥಾನ ನೋಡ್ಕೊಂಡು ಬಂದ್ವಿ. ಈಗ ನಾವು ಬಂದೀವಿ ಬಟ್ಟೆ ಅಂಗಡಿಗೆ. ಸೀರೆ ತೊಗೋಬೇಕು. ಸೀರೆ ಯಾಕಪ್ಪ ಅಂತಂದ್ರೆ ಆಯರ್ ಮಾಡೋದೈತ್ರಿ. ಆಯರ್ಗೋಸ್ಕರ ನಾನು ಸೀರೆನ ತೊಗೊಳಕತ್ತೀನಿ. ಆಯರ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಸೀರೆನ ತೊಗೋಬೇಕಲ್ಲ, ಅದಕ್ಕೋಸ್ಕರ ಈ ಕಲರ್ ಸೀರೆನ ಸ್ವಲ್ಪ ಇಷ್ಟ ಆಯಿತು. ಕಲರು ಇಷ್ಟ ಆಯಿತು ಮತ್ತು ಮೆತ್ತಗೂ ಐತಿ. ಆ ಥರ ಸೀರೆ ಆದ ಬೇಡ ಅಂತಂದಿದ್ದಕ್ಕೆ ನಾನು ಏನು ಮಾಡಿದೆ, ಇಲ್ಲಿ ಕೆಳಗಡೆ ಹಾಕಿದ್ರಲ್ಲಿ ಚಾಕ್ಲೇಟ್, ಹಳದಿ ಕಲರ್, ಮೆಹಂದಿ ಕಲರ್, ಹಸಿರು ಕಲರ್ ಈ ಥರ ಸೀರೆಗಳಿದ್ದು ಲೈಟ್ ಪಿಂಕ್, ಆಮೇಲೆ ಡಾರ್ಕ್ ಪಿಂಕ್ ಕಲರ್ದೆಲ್ಲ ಇತ್ತು. ಅದರಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿ ತೊಗೊಂಬಂದ್ವಿ. ಅಲ್ಲಿದ್ದು ಬಂದ ಮೇಲೆ ನಾವು ಈಗ ದಂಡವತ್ ಹಾಕಬೇಕು, ಅಂದ್ರೆ ದೀ ನಮಸ್ಕಾರ ಹಾಕಬೇಕು. ದೀ ನಮಸ್ಕಾರ ಹಾಕಕ್ಕೆ ನಾನು ಮೈಯೆಲ್ಲ ತೊಳ್ಸ್ಕೊಳಕತ್ತೀನಿ. ಅಂದರೆ ಆಯಾಗ ಅಂದ್ರೆ ಅದು ನನಗೆ ತಂದಿಲ್ಲ ಸೀರೆ, ಮತ್ತು ನನಗೆ ಅಂದ್ಕೊಂಡ್ರೆ ನಾನು ತೊಗೊಂಡಿಲ್ಲ, ಅದು ಬೇರೆನೇ ತೊಗೊಂಡಿದ್ದೆ. ಈ ಸದ ಮೈ ಎಲ್ಲ ತೊಯ್ಸ್ಕೋಬೇಕು. ಮೈಯೆಲ್ಲ ಈ ರೀತಿ ತೊಯ್ಸ್ಕೊಂಡು ತಲೆ ಎಲ್ಲ ತೊಯ್ಸ್ಕೋಬೇಕು. ಎಲ್ಲಿ ಸ್ವಲ್ಪನೂ ಬಟ್ಟೆ ಹಸಿ ಉಳಿಬಾರ್ದು, ತಲೆ ಹಸಿ ಉಳಿಬಾರ್ದು. ಪೂರ್ತಿಯಾಗಿ ನೀಟಾಗಿ ಮೈಯನ್ನು ತೊಯ್ಸ್ಕೊಂಡು ನಾವು ದೀ ನಮಸ್ಕಾರನ ಹಾಕಬೇಕಾಕೈತಿ. ನಾನು ಪ್ರತಿ ವರ್ಷವೂ ಹಾಕ್ತೀನಿ, ಅಂದ್ರೆ ಜಾತ್ರೆಗೆ ಬಂದ್ರೆ ಹಾಕ್ತೀನಿ ಅಂದ್ಕೊಂಡಿನಿ. ಪ್ರತಿ ಜಾತ್ರೆಗೂ ನಾನು ದೀ ನಮಸ್ಕಾರ ಹಾಕಲೇಬೇಕು ಅಂತ ಮನಸ್ಸಿಂದ ಅಂದ್ಕೊಂಡಿನಿ. ಅಭಿಷೇಕ ಮಾಡಿಸಿ ದಂಡವತ್ತು ಹಾಕಬೇಕು ಅಂತ ನಾನು ಅಂದ್ಕೊಂಡಿನಿ. ಆದರೆ ಕೆಲವೊಂದು ಟೈಮಲ್ಲಿ ನಮ್ಗೆ ಜಾತ್ರೆ ಬರೋದಾಗೋದಿಲ್ಲ ನೋಡ್ರಿ. ಹಾಗಾಗಿ ನಾವು ಬಂದಾಗ ಇದೊಂದು ಸೇವೆನ ನಾನು ಸಿದ್ಲಿ ಮುತ್ತಾಗ ಮುಟ್ಟಿಸಿ ಹೋಗ್ತೀನಿ. ಯಾಕಂದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಸಾಧ್ಯವಾದಷ್ಟು ದೇಹನ ದೇವರಿಗೆ ದಂಡಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಅಂತ ಒಂದು ಸೇವೆ ಆದರೂ ಮಾಡಬೇಕು. ಇದು ಒಂದು ನನ್ನ ಮನಸ್ಸಿಂದ ನಾನು ಮಾಡ್ತೀನಿ. ಇದು ಯಾಕಂದ್ರೆ ಇದು ನನ್ನ ಜೀವನದಲ್ಲಿ ನಾನು ಏನನ್ನೂ ಬೇಡ್ಕೊಂಡಿಲ್ಲ ಸಿದ್ಲಿಂಗನ ಹತ್ರ. ನನಗಿದು ಆಗಲಿ ಅದು ಆಗಲಿಪ್ಪ, ನಾನು ಈ ಥರ ಸೇವೆ ಮಾಡ್ತೀನಿ ಅಂತಲ್ಲ. ಇದು ಒಂದು ನನ್ನ ದೇಹ ನಮಸ್ಕಾರ ಹಾಕೋದೇನೆಂದ್ರೆ ಸಿದ್ಲಿಂಗ ದೇವರಿಗೋಸ್ಕರ ಮಾಡ್ತಾ ಇರೋದು. ಈ ನನ್ನ ದೇಹನ ಇದು ಒಂದಿಷ್ಟಾದರೂ ದೇವರಿಗೆ ಒಂದಿಷ್ಟಾದರೂ ದಂಡಿಸೋಣ ಅಂತ ಮಾಡ್ತಾ ಇರೋದಂಥ ಸೇವೆ ಇದು. ದೇವ್ರ ಹತ್ರ ನಾನು ಏನು ಕೇಳ್ಕೊಂಡು ನನಗಿದು ಕೊಡಪ್ಪ ಅಂತ ಕೇಳಿ ಮಾಡ್ತಾ ಇರೋದಂಥದ್ದಲ್ಲ.
ಮನಸ್ಸಿಂದ ಸುಮ್ಮನೆ ದೇವರಿಗೆ ನಾನು ಮಾಡ್ತಾ ಇರೋದು. ಪ್ರತಿಯೊಂದು ದೇವರಿಗೆ ಏನಾದರೂ ನೀನು ಮಾಡ್ತೀವಿ ಅಂತ ಹೇಳ್ತೀವಿ, ಆದರೆ ಇದು ಒಂದಾದರೂ ನೀನು ಏನೂ ಕೊಡೋದು ಬೇಡಪ್ಪ, ನಾನು ನಿಮ್ಗೆ ಇದೊಂದು ಮಾಡ್ತೀನಿ ಅಂತ ಮಾಡ್ತಾ ಇರೋಂಥ ಸೇವೆ. ಹಾಗೆ ಈ ಮಠನ ಕಟ್ತಾ ಇದ್ದಾರೆ ನೋಡಿರಿ. ಮೇಲೆ ಬೇರೆ ಮಠ ಆಗಿತ್ತು ಮೊದಲು, ಇವಾಗ ಎಲ್ಲ ಬಿಚ್ಚಿ ಕಟ್ಟಕತ್ತವ್ರು. ಈ ರೀತಿ ಮಾಡಿದ್ದಾರೆ. ಹಳೆ ಮಠ ಭಾಳ ಚೇಂಜ್ ಇತ್ತು ಮೊದಲು, ಇವಾಗ ಒಂದು ಹೊಸ ಡಿಸೈನ್ ಮಾಡಬೇಕಂತ ದೇವಿ ಕಟ್ಟಾಕತ್ತಾರೆ. ಹಾಗೆ ಮತ್ತು ಈ ಕಡೆ ತೆಳಗೊಂದು ಬೇರೆಯೇ ಇತ್ತು ಡಿಸೈನ್, ಅದು ಕೂಡ ಒಳಗೆ ಗವಿ ಇತ್ತಲ್ಲ ಅದನ್ನು ಕೂಡ ತೆಗೆದು ಅವರು ಕಟ್ಟಾಕತ್ತಾರೆ. ಪೂರ್ತಿಯಾಗಿ ಇದು ಗವಿ ತೆಳಗಿಂದ ಅದು ಮೇಲಿಂದ ನೋಡ್ರಿ ಮಠ, ಅದನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಮಾಡಕತ್ತಾರೆ. ಆದರೆ ಗವಿ ಅಷ್ಟೇ ಇರ್ತೈತ್ರಿ, ಮ್ಯಾಲಿಂದ ಮಾತ್ರ ಅವ್ರು ಚೇಂಜ್ ಮಾಡ್ಕೊಂಡಿದ್ದಾರೆ. ಮಠ ಕಟ್ಟಾಕತ್ತಾರೆ. ಮಠ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಯಾವಾಗ ಬರ್ತೀವಿ ಅಂತ ಈ ಸದ್ನ ಬಂದ ಮೇಲೆ ಈಗ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಸಡನ್ನಾಗಿ ತಯಾರಾಗಿ ಬಂದಿರುವಂಥದ್ದು. ಸಿದ್ಲಿಂಗ ಹೆಂಗೆ ಕರ್ಸ್ಕೊಂಡು ಹೋಗುತ್ತಿಲ್ಲ, ಕರ್ಸ್ಕೊಂಡು ಬಂದೆ, ನಾನು ಅಂದ್ಕೊಂಡಿರಲಿಲ್ಲ ನಿಮ್ಗೆ ಹೋಗ್ತೀನಿ ಅಂಥೇಳಿ ಸಡನ್ನಾಗಿ ತಯಾರಾಗಿತ್ತು. ಇದನ್ನು ನಾವು ವರ್ಷ ನಾನು ಬಂದಾಗೆಲ್ಲ 5 ಸುತ್ತು ಹಾಕ್ತಿದ್ದೆ, ಈ ವರ್ಷ 2 ಸುತ್ತು ಹಾಕಿದ್ದೀನಿ. ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಶಕ್ತಿ ಇಲ್ಲ ನನ್ನ ಹತ್ರ, ತುಂಬ ವೀಕಾಗಿಬಿಟ್ಟು ನನಗೆ ಹುಷಾರಿಲ್ಲದ್ರಿಂದ ಅದಕ್ಕೋಸ್ಕರ 2 ಸುತ್ತು ಹಾಕಿ ನಾನು ಇದನ್ನು ಮುಗಿಸಿದ್ದೀನಿ. ನೆಕ್ಸ್ಟ್ ನಾವು ಗವಿ ಒಳಗೆ ಹೋಗ್ಬೇಕಂತ ಬಾಗಿಲ ಹತ್ರ ಬಂದಿದ್ದೀವಿ. ಬರ್ರಿ ಈ ಸದ್ದ ನಾವು ಗವಿ ಒಳಗೆ ಹೋಗೋಣಂತ. ಗವಿ ಒಳಗೆ ಹೋಗ್ಬೇಕಂದ್ರೆ ಮೊದಲ ನಾವು ದೇವಸ್ಥಾನದ ಸುತ್ತ ನೋಡ್ಕೊಂಡ್ಬಿಡುವಂತ. ಇವಾಗ ಇಲ್ಲಿ ದಾಸೋಹ ಮಾಡೋದು ಇದು ಗವಿ ಐತ್ರಿ. ಒಳಗೆ ಗವಿ ಹೋಗೋಣ್ರಿ. ಸಿದ್ದಪ್ಪ ಮತ್ತೆ ಬಂದಿರುವಂಥ ಸ್ಥಳದ ಆಚೆ ಕಡೆನೂ ರೂಮ್ಗಳು ಗವಿ ಐತಿ. ಆ ಕಡೆ ಹೋಗಲಿಲ್ಲ, ಯಾಕಂದ್ರೆ ಸ್ವಲ್ಪ ದಿನಕ್ಕೋಸ್ಕರ ಲೇಟ್ ಆಗುತ್ತೆ. ಸಾಯಂಕಾಲ ಟೈಮ್ ಬಂದಿದ್ದಲ್ಲ, ರಾತ್ರಿ ಆಯ್ತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಫಸ್ಟ್ ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನೋಡ್ರಿ ಇಲ್ಲೆಲ್ಲ ತೊಟ್ಲದಾವು ನೋಡ್ಕೊಂಬರಂಬರಿ. ಇವೆಲ್ಲ ನೋಡಿ ಸಿದ್ದಪ್ಪನ ತೊಟ್ಲ, ಸತಿ ಸಿದ್ದಪ್ಪತ್ತಾಗ ಮಂದಿ ಮಾಡಿರೋ ಹರಕೆ ಮಾಡ್ಕೊಂಡಿರೋರು ಈ ಥರ ಎಲ್ಲ ತೊಟ್ಲ ಕಟ್ತಾರೆ. ಮತ್ತು ವರ್ಷಕ್ಕೊಮ್ಮೆ ಸಿದ್ದಪ್ಪತ್ತಾಗ ವರ್ಷಿಗೆ ಒಂದ್ಸತಿ ಶಂಕರಲಿಂಗ ತೊಟ್ಲದ ಹಾಕ್ತಾರೆ. ಇದು ಶಂಕರಲಿಂಗ ಮತ್ತೆ ಸಿದ್ದಪ್ಪತ್ತೆ ಋಷಭಲಿಂಗ ಮತ್ತೆ ಇವರು ಮಠದ ಋಷಭಲಿಂಗ ಮತ್ತೆ ಇವಾಗಿರೋ ಈ ರೀತಿ ನೋಡಿ ಫೋಟೋ ಚಂದ ಮಾಡ್ಯಾರ. ಇವರು ಮಠದ ಅಧಿಪತಿ ಅವರೇ. ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ರೆ ನಾವು ಸಿದ್ಲಿಂಗ ಮತ್ತೆ ಆದ ನೋಡಿದ್ವಿ. ಇವರು ಹಳೆ ಮಠದಲ್ಲಿ ನೋಡ್ರಿ ಸಿದ್ಲಿಂಗ ಮುತ್ತೆ ಫಸ್ಟ್ ಇದ್ದಿರುವಂತ ಸಿದ್ಲಿಂಗ ಮುತ್ತೆ ಮೂರ್ತಿ. ಯಾಕಂದ್ರೆ ಅದು ಬೆಳ್ಳಗಾಗಿ ಆಮೇಲೆ ಅದರ ಹೊರಗೆ ಅವಾಗಲೇ ತೋರಿಸಿದ್ನಲ್ಲ ನಾನು ಮೊದಲು. ಇದು ಸೆಕೆಂಡ್ ಅದರಲ್ಲಿ ಅಲ್ಲಿ ತಾಗುಡಾಗಿದ್ದ ದಿಕ್ಕು ಮನುಷ್ಯರು ಕೂತಾರೇನೋ ಅನ್ನೋ ಥರ ಇತ್ತು. ಸಿದ್ಲಿಂಗ ಮುತ್ತೆ ನೋಡಿದ್ರೆ ಹಿಂಗೆದ್ದು ಬರಂಗಿತ್ತು, ಸ್ವಲ್ಪ ಇದು ಬೇರೆ ಇರಬೇಕು. ಸಿದ್ಲಿಂಗ ಮುತ್ತೆ ಕಂಬಿಗಳಿದ್ದು ಆ ಕಂಬಿಗಳು ಈ ಥರ ಎಲ್ಲ ಇದ್ರಲ್ಲಿ ಮಾಡಿಟ್ಟಾರ. ಗ್ಲಾಸ್ನ ಹಾಕಿ ಪೂರ್ತಿ ಮಠನೇ. ಇದು ಹಳೆ ಮಠ. ಈಗ ಇದನ್ನ ಹಳೆ ಮಠ, ಹಳೆ ಕಾಲದ ಮಠ ಹಿಂಗಿತ್ತು. ಹಳೆದು ಇವಾಗೆಲ್ಲ ತೆಗ್ದಾರಲ್ಲ, ಮುಂಚೆ ಮಠ ಹಿಂಗಿತ್ತು. ಎದುರುಗಡೆ ಹಿಂಗಿತ್ತು, ಒಳಗಡೆ ನೋಡಿದ್ರಲ್ಲ ಈ ರೀತಿ ಅದು ಇತ್ತು. ಅದು ಬೇರೆ ಥರ ತೆಗೆದು ಮತ್ತು ಈ ರೀತಿ ಒಟ್ಟು ಇದು ಈ ಸತಿ ಕಟ್ಟಂತ 3ನೇ ಸತಿ ಮಠ ಈ ರೀತಿ ಇತ್ತು ನೋಡ್ರಿ ಅದು ಮಠ. ಇದನ್ನೆಲ್ಲ ನೋಡಿಕೊಂಡು ಬಂದು ನಾವು ಇವಾಗ ಹೋಗೋಣ್ರಿ ಗವಿ ಒಳಗೆ. ಸಿದ್ಲಿಂಗ ಮುತ್ತೆ ಇಲ್ಲಿಂದ ಇದರಿಂದ ಬಂದಿರುವಂಥ ದಾರಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿಲ್ಲ, ಅಷ್ಟೊಂದು ತಿಳ್ಕೊಂಡಿಲ್ಲ. ಕೆಲವೊಂದೊಂದು ಕೇಳ್ಕೊಂಡಿರೋದು ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ಗೊತ್ತಿರೋದನ್ನ ಹೇಳಿದ್ರೆ ತಪ್ಪೇನಿಲ್ಲ, ಆದರೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳಿ ಅದು ಬೇಡ. ಇವಾಗ ಏನು ಮಾಡತ್ತೆ, ಇದು ಬಂತ್ನಾಳದಿಂದೇನು ಬಂತ್ನಾಳದಿಂದ ಅಂದ್ಕೊತಿದ್ರು. ಅಲ್ಲಿಂದ ಸಿದ್ಲಿಂಗ ಮುತ್ತೆ ನಡ್ಕೊಂಡು ಬಂದಿರುವಂಥ ದಾರಿ ಇದು. ಈ ಕಡೆಯಿಂದ ಈ ಕಡೆ ಇದು ಅದು ಬಂದಿರೋದು ಇಲ್ಲಿಗೆ ಬಂದು ನಿಲ್ಲಿಸಿರೋದು, ಇಲ್ಲಿ ಬಂದು ನಿಲ್ಲಿಸಿರೋದು. ಈ ಕಡೆಯಿಂದ ಬಂದಿರೋದು ಹುಷಾರು ಈ ಕಡೆ ಬಂತ್ನಾಳದಿಂದ ಕಕ್ಕಳ ಮೇಲಿಂದ ಬಂದಿರುವಂಥ ದಾರಿ ಇದು ಗವಿ. ಇದನ್ನು ತೋರಿಸಿದ್ದಾರೆ ಇಲ್ಲಿ. ನಾನು ತುಂಬ ವರ್ಷಗಳ ಹಿಂದೆ ಬಂದಿರೋದು, ಸಿದ್ಧಾರ್ಥ ಹುಟ್ಟಿದ್ನೇನು ಆವಾಗ ನಾನು ಇದ್ರ ಒಳಗಡೆ ಬಂದಿದ್ದೆ. ಬಿಕೆ ಟೈಮಲ್ಲೆಲ್ಲ ಬಾಗಿಲು ಓಪನ್ ಮಾಡಿರಲ್ಲ, ಅದಕ್ಕೆ ಆವಾಗ ನಾವೆಲ್ಲ ಬಂದಿದ್ದೆ. ಕೆಲವು ದಿವಸಗಳು ಏನಾಗಿತ್ತು, ನೀರು ತುಂಬ್ಕೊಂಡಿದ್ದಕ್ಕೋಸ್ಕರ ಒಳಗಡೆ ಯಾರಿಗೂ ಬಿಡ್ತಾನೂ ಇರಲಿಲ್ಲ. ಇವಾಗ ನಾವು ಬಂದಿದ್ದೀವಿ ಒಳಗಡೆ. ಇದು ಸಿದ್ಲಿಂಗ ಮುತ್ತಿನ ಮೂರ್ತಿ ನೋಡ್ರಿ, ಕಂಚಿನ ಮೂರ್ತಿನ ಮಾಡಿಟ್ಟಾರ ಇಲ್ಲಿ. ತುಂಬ ಲಕ್ಷಣವಾಗಿರುವಂಥ ಸಿದ್ಲಿಂಗ ಮುತ್ತಿನ ಮುಖ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ಹಾಗೆ ಅಷ್ಟೇ ಶಕ್ತಿ ಪುರುಷ ಸಿದ್ಲಿಂಗ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಸಿದ್ಲಿಂಗ ಅಂಥೇಳಿದಂತೂ ಹಾಗೆ ಆಗುತ್ತೆ. ಆದರೆ ನನ್ನ ಜೀವನದಲ್ಲಿ ಸ್ವಲ್ಪ ಏನಂದ್ರೆ ನಮ್ಮ ಪಾಪಗಳಿರ್ತಾವಲ್ರಿ, ನಮ್ಮ ಪಾಪ ಕರ್ಮಗಳನ್ನ ಕಳಿಬೇಕಂದ್ರೆ ನಾವು ಎಲ್ಲನೂ ದೇವ್ರ ಮೇಲೆ ನಾವು ಭಾರ ಹಾಕೊಂಡು ಕುತ್ಕೊಂಡ್ರಾಗಲ್ಲ. ನಮ್ಮ ಕರ್ಮಗಳನ್ನ ಕಳಿಬೇಕಾಗುತ್ತೆ. ನಾವು ಎಲ್ಲ ದೇವರು ನಿನ್ನೆ ಎಲ್ಲ ಕಷ್ಟಗಳನ್ನು ನಿನ್ನೆ ತೆಗಿ ಎಲ್ಲ ತೆಗಿ ಅಂದರೆ ಚೆನ್ನಾಗುತ್ತೆ. ನಮ್ಮ ಕರ್ಮಗಳು ಏನಿರ್ತಾವೆ ನಾವು ಕಳಿಲೇಬೇಕು. ದೇವರು ಎಷ್ಟು ಅಂದರೆ ಸಾಕನಷ್ಟು ನನ್ನ ಕೈ ಹಿಡಿದಿದ್ದಾನೆ, ಇಲ್ಲ ಅಂತಲ್ಲ. ನನಗೆ ಬಂದಿರೋ ಕಷ್ಟ, ನನ್ನ ಆರೋಗ್ಯ ನೋಡಬೇಕಾದ್ರೆ ನಾನು ಇಷ್ಟೊತ್ತಿಗೆ ಬದುಕಿರಲೇಬಾರ್ದು. ಒಂದು ಸರ್ತಿ ನನ್ನ ಜೀವ ಹೋಗಿ ಬಂದಿದೆ, ನಿಜಕ್ಕೂ ಪವಾಡ ಅಂತಲೇ ಹೇಳ್ಬೋದು. ದೇವರ ದಯದಿಂದ ನಾನು ಬದುಕಿದ್ದೀನಿ. ತುಂಬಾ ಖುಷಿ ಇದೆ. ನಾವು ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಪೂಜೆ ನಡೀತಾಯಿತ್ತು, ಮಂಗಳಾರತಿ ನಡೀತಾಯಿತ್ತು. ಕರೆಕ್ಟ್ ಪೂಜೆ ಟೈಮ್ಗೆ ನಮ್ಮದೆಲ್ಲ
ಮುಗೀತು. ತುಂಬಾ ಖುಷಿ ಆಯಿತು. ಅದಾದಮೇಲೆ ನಾವು ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ. ನಾವು ಎಲ್ಲಿ ಸದಾ ದಾಸೋಹ ಇರ್ತೈತಿ. ಯಾವಾಗಾದರೂ ಬರ್ರಿ ನೀವು, ರಾತ್ರಿ 10 ಗಂಟೆವರೆಗೂ ಇಲ್ಲಿ ದಾಸೋಹ ಇರ್ತೈತಿ. ಮತ್ತು ರಾತ್ರಿ ಯಾವಾಗ ಬಂದು ಊಟ ಕೇಳಿದ್ರು ಕೂಡ ಎದ್ದು ಇಲ್ಲಿ ಊಟ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ದಾಸೋಹ ಬಂದಾಗೈತಿ ಮುಚ್ಚೈತಿ ಒಟ್ಟ ಹೇಳೋದಿಲ್ಲ. ಯಾವಾಗ ರಾತ್ರಿ ಬಂದು ಕೂಡ ನೀವು ಊಟನೂ ಮಾಡ್ಬೋದು. ಅಲ್ಲಿವರೆಗೂ ಅಡುಗೆ ಇರ್ತೈತಿ. ರಾತ್ರಿ 12-1 ಗಂಟೆಗೆ ಬಂದು ಕೇಳಿದ್ರೆ ಊಟ ಇರ್ತೈತಿ ಮಠದಾಗ, ಇಲ್ಲ ಅನ್ನೋ ಮಾತೇ ಇಲ್ಲ ಇಲ್ಲಿ. ನಾವು ಸಣ್ಣ ವಯಸ್ಸಿಂದ ನಮ್ಮ ಬುದ್ಧಿ ಬಂದಾಗಿಂದ ಬರ್ತೀವಿ. ಯಾವಾಗಲೂ ಸದಾ 24 ಗಂಟೆ ದಾಸೋಹ ಇರ್ತೈತ್ರಿ ಇಲ್ಲಿ. ಎಲ್ಲರೂ ಸೇರಿ ನಾವು ರೊಟ್ಟಿ ಅದೆಲ್ಲ ಇರ್ತಿತ್ತು ಅವಾಗ. ಇವಾಗ ಜನ ರೊಟ್ಟಿ ಮಾಡೋದು ಭಾಳ ಕಮ್ಮಿ ಆಗೈತೆ. ಅದಕ್ಕೋಸ್ಕರ ಚಜ್ಕ ರೈಸ್ ಸ್ವಲ್ಪ ಜಾಸ್ತಿ ನಡೆದೈತಿ. ನಾವೆಲ್ಲರೂ ಬಂದು ಪ್ರಸಾದನ ತೊಗೊಳ್ಳೋಣ ಅಂತ ತೊಗೊಳತ್ತೀವಿ. ಅನ್ನ ಸಾಂಬಾರು. ಇಲ್ಲಿ ನೋಡ್ರಿ ಪಮ್ಮಿನ ಕಿವಿ, ಅದು ಪಟ್ಟಿಯ ಕಿವಿನ, ಅದು ಸ್ವಲ್ಪ ನಾಯಿ ಮಾಡಿರೋಂಥ ಎಡವಟ್ಟು. ಪಮ್ಮೆ ನಾಯಿ ಇಬ್ಬರು ಸೇರಿ ಮಾಡ್ಕೊಂಡಿರುವಂಥ ಎಡವಟ್ರದ್ದು ಇದು. ನೋಡ್ತಾ ಇರಬೇಕು ಚಜ್ಕ. ತುಂಬ ರುಚಿಯಾಗಿರ್ತೈತೆ ರೀ ಮಠದ ಊಟ ಅಂತೂ. ಒಂದು ರೊಟ್ಟಿ ಉಣ್ಣೋರು 4 ರೊಟ್ಟಿ ಉಣ್ತೀರಿ, ಅಷ್ಟು ಮಸ್ತಾಗಿರ್ತೈತಿ. ಯಾವಾಗಾದ್ರೂ ಬಂದ್ರೆ ನಮ್ಮ ಸಿದ್ಧಲಿಂಗ ಪ್ರಸಾದನ ತೊಗೊಂಡೋಗ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಂದ್ರೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಬಾಯ್ ಎಲ್ಲರಿಗೂ.